ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ನಾವು ಇವತ್ತು ತಿರುಪತಿಗೆ ಹೋಗ್ತಿದ್ದೀವಿ. ನೋಡಿ ಟೈಮ್ ಎಷ್ಟಾಗಿದೆ. ನಮಗೆ 11 ಗಂಟೆಗೆ ಟ್ರೈನ್ ಇದೆ. ಈಗ 9:46. ಈಗ ನಾನು ಪೂಜೆ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ ಗೈಸ್, ಮಾಡೋಣ. ಗೈಸ್, ಹೋಗೋಣ ಅಂತ ಬಟ್ಟೆ ಜೋಡಿಸ್ಕೊತಿದ್ದೆ. ಬನ್ನಿ ಗೈಸ್, ಲೆಟ್ಸ್ ಗೋ. ಗೈಸ್, ಇವಾಗ ಮನೆಯಿಂದ ಹೊರಟ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ಬನ್ನಿ ಗೈಸ್, ಏನಾಗುತ್ತೆ ನೋಡೋಣ. ಗೈಸ್, ಇವಾಗ ಫೈನಲಿ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಟೈಮ್ ನೋಡಿ ಅಲ್ಲಿ ಅಷ್ಟಾಗಿದೆ. ಬನ್ನಿ ಗೈಸ್, ಹೋಗೋಣ. 3rd ಪ್ಲಾಟ್ಫಾರ್ಮಿಗೆ ಹೋಗ್ಬೇಕು. ಅದಕ್ಕೆ ಇವಾಗ ಲಿಫ್ಟ್ ಹತ್ತಕ್ ಹೋಗ್ತಿದೀವಿ. ಬನ್ನಿ ಗೈಸ್. ಗೈಸ್, ಇವಾಗ ಟ್ರೈನ್ ಹೊರಟು ಈಗ 11:15 ಹೊರಟಿದೆ. ಇಲ್ಲಿಂದ 11:15 ಹೊರಟ್ರೆ ನಾವು ಹೋಗೋದು 4:15. ಬೆಂಗಳೂರು ಬೆಳಗ್ಗೆ 4:15 ಹೋಗೋದು ನಾವು. ನೋಡಿ ಗೈಸ್, ಅಲ್ಲಿಗೆ ಹೋದ್ಮೇಲೆ ಹೆಂಗಿರುತ್ತೆ, ಏನೇನ್ ಮಾಡ್ತೀವಿ ಅವನ್ನೆಲ್ಲ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀವಿ. ಥ್ಯಾಂಕ್ ಯು ಗೈಸ್. ಅಲ್ಲಿಗೆ ಹೋದ್ಮೇಲೆ ಬ್ಲಾಗ್ ಮಾಡ್ತೀವಿ. ಗೈಸ್, ಫೈನಲಿ ಬಂದ್ವಿ ನಾವು. ಗೈಸ್ ನೋಡಿ ಎಷ್ಟು ಟ್ರೈನ್ ನಿಂತಿದೆ ಬೆಂಗಳೂರು ರೈಲ್ವೆ ಸ್ಟೇಷನ್ ಅಲ್ಲಿ. ನಾವೀಗ ಇಲ್ಲಿಂದನೇ ತಿರುಪತಿಗೆ ಹೋಗ್ಬೇಕು. ಗೈಸ್ ನೋಡಿ, ನಾವು ಹೋಗೋ ಟ್ರೈನ್ ಅದೇ. ಗೈಸ್, ಟ್ರೈನು 8 ಗಂಟೆಗೆ ಓಪನ್ ಆಗುತ್ತಂತೆ. ನೋಡಿ, ಇಲ್ಲೆಲ್ಲ ಲಗೇಜ್ ಇಟ್ಟಿದೀವಿ. ಈಗ ಏನಾದ್ರು ತಿನ್ಕೊಂಬರಕ್ ಹೋಗ್ಬೇಕು. ಗೈಸ್, ತಿಂಡಿ ತಿನ್ನಕ್ ಆಗಲ್ಲ ಅನ್ಬಿಟ್ಟು ಸ್ನಾಕ್ಸ್ ತೊಗೊಳಕ್ ಬಂದಿದೀವಿ. ನೋಡಿ, ನಾನು ಚಿಪ್ಸು ಮತ್ತೆ ಬಿಸ್ಕೆಟ್ಸ್, ಕೇಕ್ಸ್ ಎಲ್ಲ ತಗೊಂಡೆ. ಟ್ರೈನ್ ಓಪನ್ ಆಯ್ತು. ಟ್ರೈನ್ ಒಳಗೆ ಹೋಗ್ತಿದೀವಿ. ಗೈಸ್, ಈಗ ಸಾಹಸ ಮಾಡ್ಕೊಂಡು ನಮ್ ಸೀಟು ಮೇಲ್ ಬಂದಿತ್ತು. ಅದಕ್ಕೆ ಸಾಹಸ ಮಾಡ್ಕೊಂಡು ನೋಡಿ ಮೇಲೆ ಗೈಸ್ ಇದೆ. ನೋಡಿ ಗೈಸ್, ಬ್ಲಾಂಕೆಟ್ ದಿಂಬು ಕೊಟ್ಟಿದ್ದಾರೆ. ನೋಡಿ ಗೈಸ್, ಇದೆ ನಮ್ ಸೀಟು. ನೋಡಿ, ಅಲ್ಲಿಂದ AC ಬರುತ್ತೆ. ಗೈಸ್, ಈ ತರ ಕವರ್ ಕೊಟ್ಟಿರ್ತಾರೆ. ನಾವ್ ಇದನ್ನ ಅನ್ಕವರ್ ಮಾಡ್ಕೊಂಡು ಗೈಸ್, ಈಗ ದಿಂಬಿಗೆ ಒಂದು ಹಾಕೋಣಕ್ಕೆ, ಮತ್ ಬೆಡ್ಶೀಟ್ ಒಂದು, ಮತ್ ಬೆಸ್ಪ್ರೆಡ್ ಒಂದು. ಈಗ ಹಾಸ್ಬಿಟ್ಟು ಹೆಂಗಿರುತ್ತೆ ತೋರಿಸ್ತೀನಿ ಬನ್ನಿ ಗೈಸ್. ಗೈಸ್, ಎಲ್ಲ ಓಪನ್ ಮಾಡ್ಕೊಂಡು ಆಸಾಯ್ತು. ನೋಡಿ ಹಿಂಗಿದೆ. ಆಗ್ಲೇ ನೀವು ನೋಡಿರ್ತೀರಾ ಹೆಂಗಿರುತ್ತೆ ಅಂತ. ಬನ್ನಿ ಗೈಸ್, ಚೂರು ಸ್ನಾಕ್ಸ್ ತಿನ್ನೋಣ. ನಮ್ದು ಮೇಲ್ಗಡೆ ಇರೋದು ಗೈಸ್. ನೋಡಿ ಗೈಸ್, ಕ್ರೇಜಿ ಅಲ್ಲ. ಲೈಟ್ ಬೇರೆ ಇದೆ. ನಾನು ಫಸ್ಟ್ ಟೈಮ್ ಆಯ್ತು, ಕಾಣಿಸಲ್ಲ ನಿಮ್ಗೆ. ನನ್ ಪಕ್ಕನೆ ಗೈಸ್, ಇಲ್ಲಿ ಮಲ್ಕೊಂತೀನಾ ಇಲ್ಲೇ ಗೈಸ್. ಬ್ರೇಕ್ದು ಒಂದ್ಸತಿ ಎಲ್ದು ಬಿಟ್ಟಿದ್ದೆ ನಾನು. ಇದು ಇಲ್ಲಿ ನೋಡಿ ಗೈಸ್, ಇಲ್ಲ ಹಿಂಗ್ ಕಾಣುತ್ತೆ. ಇದು AC. ಇಲ್ಲಿಂದ AC ಬರುತ್ತೆ. ಓಪನ್ ಮಾಡಿದೆ ಗೈಸ್. ಫೈನಲಿ ಬಂದ್ವಿ. ಈಗ ರೈಲ್ವೆ ಸ್ಟೇಷನ್ ಅಲ್ಲಿ ಟಿಕೆಟ್ ಕೊಡ್ತಾರಂತೆ. ಅದಕ್ಕೆ ಇಸ್ಕೊಳಕ್ಕೆ ಹೋಗ್ತಿದೀವಿ. ತಿರುಪತಿದು ರೈಲ್ವೆ ಸ್ಟೇಷನ್ ಅಲ್ಲಿ ಟಿಕೆಟ್ ಕೊಡ್ತಾರಂತೆ. ಅದಕ್ಕೆ ಇಸ್ಕೊಳಕ್ ಹೋಗ್ತಿದೀವಿ ಗೈಸ್. ರೈಲ್ವೆ ಸ್ಟೇಷನ್ ತುಂಬಾ ಜನ ಇದ್ದಾರೆ. ಶಿವಮೊಗ್ಗದಿಂದ ಬರ್ಬೇಕಾದ್ರೆ ಚೂರು ಕೋಲ್ಡ್ ಇತ್ತು. ಈಗ ಫುಲ್ ಬಿಸಿ ಬಿಸಿ ಹಬ್ಬೆ ಹೊಡಿತಿದೆ ಗೈಸ್. ಸದ್ಯ ಒಂದೇ ಬರಕ್ ಟ್ರೈನು. ಫೈನಲಿ ಬಂದ್ವಿ ಗೈಸ್. ನೋಡಿ ಗೈಸ್, ಎಷ್ಟು ಟ್ರ್ಯಾಕ್ ಇದೆ, ನಾವು ಬಂದಿದ್ ಟ್ರೈನ್ ಅದು ಗೈಸ್. ಅದು ನಾವು ಬಂದಿರೋ ಟ್ರೈನು. ಅಲ್ಲಿ ನಿಂತಿದ್ಯಲ್ಲ, ಅದು ನಾವು ಬಂದಿರೋ ಟ್ರೈನು. ಈಗ ಹೋಗೋಣ ಬನ್ನಿ ಗೈಸ್. ಊಟ ಮಾಡೋಣ ಅಂತ ಶ್ರೀ ಲಕ್ಷ್ಮೀ ನಾರಾಯಣ ಭವನಿಗೆ ಬಂದಿದೀವಿ.
ಗೈಸ್ ಇವಾಗ ತಿಂಡಿ ತಿನ್ನಕ್ ಬಂದಿದೀವಿ ನಾವು ನಿನ್ನೆ 9:30 ಇವತ್ತು 10:00 ತಿರುಪತಿಯಲ್ಲಿ ಇಳ್ದಿದೀವಿ. ಇವಾಗ ತಿರುಮಲ ಟಿಕೆಟ್ ಇಸ್ಕೊಂಡು ಹೋಗ್ಬೇಕು ಬನ್ನಿ ಗೈಸ್ ಏನಾಗುತ್ತೆ ನೋಡೋಣ. ಗೈಸ್ ಅಲ್ಲಿಂದ ಹಂಗೆ ಜೀಪ್ ಹತ್ಕೊಂಡು ನಾವೀಗ ತಿರುಪತಿಯಿಂದ ತಿರುಮಲ ಬೆಟ್ಟಕ್ಕೆ ಹೋಗ್ತಿದೀವಿ. ಗೈಸ್ ಇವಾಗ ಇಲ್ಲಿ ವ್ಯೂ ಮಾತ್ರ ಚೆನ್ನಾಗಿದೆ, ನೋಡ್ಕೊಂಡ್ ಬನ್ನಿ. ಅಲ್ಲಡಿ ಮನೆಗಳೆಲ್ಲ ಕ್ರೇಜಿ ಕಾಣಿಸ್ತಿದೆ. ಬೆಟ್ಟ ನೋಡಿ ಗೈಸ್, ಅಲ್ಲಿ ಅಲ್ಲಿ ಮನೆ ನೋಡಿ, ಅಲ್ಲಿ ಮನೆಗಳೆಲ್ಲ ಕ್ರೇಜಿ ಕಾಣಿಸ್ತಿದೆ. ಬಿಸಿಲು ಮಾತ್ರ ತುಂಬಾ ಇದೆ ಗೈಸ್, ನಾವು ಚಳಿ ಇದೆ ಅನ್ಕೊಂಡ್ ಬಂದಿದ್ವಿ, ತುಂಬಾ ಬಿಸಿಲಿದೆ. ಮುಡಿ ಕೊಟ್ಬಿಟ್ಟು ರೆಡಿಯಾಗಿ ಲಗೇಜ್ ಇಡಕ್ ಹೋಗ್ಬೇಕು. ಹಾಯ್ ಗೈಸ್, ನಾವು ಲಗೇಜ್ ಎಲ್ಲ ಇಟ್ಬಿಟ್ಟು ಈಗ ತಿರುಪತಿಗೆ ಹೋಗ್ತಿದೀವಿ. ನಾವಿಟ್ಟಿದ್ದೆ ವೆಂಕಟಾದ್ರಿ ನಿಲಯ ಕಾಂಪ್ಲೆಕ್ಸ್ ಅಲ್ಲಿ. ಸ್ನಾಕ್ಸ್ ಎಲ್ಲ ತಿನ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತಿದೀವಿ ಫ್ರೀ ದರ್ಶನಕ್ಕೆ. ಗೈಸ್ ಹಂಗೆ ಚೂರು ಊಟ ಮಾಡೋಣ ಅಂತ ಬಂದ್ವಿ. ಇಲ್ಲೇ ಊಟ ಕೊಡ್ತಿದ್ರು ನೋಡಿ ಗೈಸ್. ತಿರುಪತಿ ಪ್ಲಾನ್ ಇಲ್ಲಿಂದ ಹೆಂಗ್ ಹೋದ್ರೆ ಹೆಂಗಿರುತ್ತೆ, ರಿವರ್ ಹರ್ಕೊಂಡ್ ಹೋಗಿರೋದೆಲ್ಲ ಇತ್ತು. ಹಂಗೆ ಚೂರು ಫೋಟೋ ತಕೊಂಡು ನಾವು ಊಟ ಮಾಡಕ್ ಬಂದ್ವಿ. ಅಲ್ಲಿ ತುಂಬಾ ಜನ ಇದ್ರು ನೋಡಿ ಗೈಸ್, ತುಂಬಾ ಜನ ಇದ್ರಲ್ಲಿ ಗೈಸ್. ಮತ್ತೆ ಅಲ್ಲಿಂದ 30 ಅವರ್ ತೋರಿಸ್ತಿತ್ತು, ಮತ್ ನಮಗ್ ಲಾಕರ್ ಅಲ್ಲಿ ಬೇರೆ ಹಾಕಿದ್ರು. ಮತ್ತೆ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಫೋನು ಗ್ಯಾಜೆಟ್ಸ್ ಎಲ್ಲ ಇಸ್ಕೋತಾರೆ. ಅಲ್ಲಿಂದ ಬಂದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಗೈಸ್ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಗಾಳಿ ಗೋಪುರ ಹತ್ರ ನಿಂತ್ಕೊಂಡಿದೀವಿ. ನೋಡಿ ದೇವ್ರ ಸನ್ನಿಧಿಯಲ್ಲಿ ಎಷ್ಟು ಜನ ತಣ್ಣಗ್ ಮಲ್ಕೊಂಡಿದ್ದಾರೆ ನೋಡಿ. ಇಲ್ಲಿಂದ ವ್ಯೂ ಹೆಂಗ್ ಸಖತ್ತಾಗಿ ಕಾಣುತ್ತೆ ಗೈಸ್. ದರ್ಶನ ಎಲ್ಲ ಚೆನ್ನಾಗಾಯ್ತು. ಅಲ್ಲಿಂದ ಬೆಳಗ್ಗೆನೆ ನಾವು ಈಗ ಕೆಳಗ್ ಹೋಗ್ತಿದೀವಿ. ತಿರುಮಲ ಇಂದ ತಿರುಪತಿಗೆ ಹೋಗ್ತಿದೀವಿ. ಬೆಟ್ಟ ಇಳ್ದು ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ಮತ್ತೆ ನೀವು ಪ್ಲಾನ್ ಇಲ್ದಲೆ ಹೋಗ್ಬೇಡಿ, ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿ, ಯಾಕಂದ್ರೆ ತುಂಬಾ ಜನ ಇರ್ತಾರೆ ಅಲ್ಲಿ. ಗೈಸ್ ನಾವೀಗ ಕೆಳಗ್ ಹೋಗಿ ಅಲ್ಲಿಂದ ಏನಾರ ತಿನ್ಕೊಂಡು ನಾವು ನಿನ್ನೆ ಲಗೇಜ್ ಎಲ್ಲ ಇಟ್ಟಿದ್ವಲ್ಲ ಅಲ್ಲಿಗೆ ಹೋಗ್ಬಿಟ್ಟು, ನಮಗೆ 9 ಗಂಟೆಗೆ ಟಿಕೆಟ್ ಬುಕ್ ಆಗಿದೆ ಬೆಂಗಳೂರಿಗೆ ತಿರುಪತಿಯಿಂದ. ಸೊ ಅಲ್ಲಿಗೆ ಹೋಗ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಬನ್ನಿ ಗೈಸ್. ನಿಮಗೆ ಅಲ್ಲಿ ಒಳಗ್ ತೋರ್ಸಕ್ ಆಗಿಲ್ಲ, ಯಾಕಂದ್ರೆ ಗ್ಯಾಜೆಟ್ಸ್ ಫೋನ್ ಎಲ್ಲ ಇಸ್ಕೊಂಡಿದ್ರು, ನಿಮಗೆ ಮೊದ್ಲೇನೆ ಹೇಳಿದ್ದೆ. ಗೈಸ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾವು ಈಗ ಊಟ ಮಾಡಕ್ ಬಂದಿದೀವಿ. ನಾನ್ ಹೇಳಿದ್ನಲ್ಲ ನಿಮ್ಗೆ 9 ಗಂಟೆಗೆ ಬೆಂಗಳೂರಿಗೆ ಟಿಕೆಟ್ ಬುಕ್ ಆಗಿದೆ ಇಲ್ಲಿಂದ ಅಂತ. ಗೈಸ್ ನೀವು ಪ್ಲಾನ್ ಇಲ್ದಲೆ ಮತ್ತೆ ಟಿಕೆಟ್ ಬುಕ್ ಆಗ್ದಲೆ ಹೋಗ್ಬೇಡಿ, ಕಾಯ್ದು ಟಿಕೆಟ್ ಬುಕ್ ಮಾಡ್ಕೊಂಡೆ ಹೋಗಿ. ಯಾಕಂದ್ರೆ ನೀವು ಧರ್ಮ ದರ್ಶನಕ್ಕೆ ಹೋಗ್ಬೇಕಂದ್ರೆ 24 ಅವರ್ಸ್ ಆಗುತ್ತೆ. ಗೋವಿಂದನ್ ದಯೆಯಿಂದ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಲ್ಲಿಗೆ ಎಂಡ್ ಮಾಡ್ತಿದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬೈ ಗೈಸ್.